ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಸ್ಪೆಸಿಫಿಕ್ ಲೆಟರಿಂದ ಸ್ಟಾರ್ಟ್ ಆಗುವಂಥ ವರ್ಡ್ಸ್ನ ಹೇಗೆ ಕೌಂಟ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಚೆಕ್ ಮಾಡೋಣ. ಎಕ್ಸಾಂಪಲ್ಗೆ ಇಲ್ಲಿ ಆಫೀಸ್ ನೇಮ್ಸ್ ಇದೆ. ಇಲ್ಲಿ ನನಗೆ ಎ ಇಂದ ಸ್ಟಾರ್ಟ್ ಆಗುವಂಥ ಎಷ್ಟು ಆಫೀಸ್ ನೇಮ್ಸ್ ಅಂತ ಕೌಂಟ್ ಬೇಕು. ನೀವು ಮ್ಯಾನ್ಯುಲಾಗಿ ಕೌಂಟ್ ಮಾಡಿದ್ರೆ 1 2 3 ಅಂತ ಇದೆ. ನನಗೆ ಫಾರ್ಮುಲಾ ಯೂಸ್ ಮಾಡಿ ಕೌಂಟ್ ಮಾಡಬೇಕು. ಯಾವಾಗ ನಾನು ಇಲ್ಲಿ ಲೆಟರ್ ಚೇಂಜ್ ಮಾಡ್ತೀನಿ ಕೌಂಟ್ ಕೂಡ ಚೇಂಜ್ ಆಗಬೇಕು. ಇದನ್ನು ಅಚೀವ್ ಮಾಡಲಿಕ್ಕೆ ಕೌಂಟ್ ಇಫ್ ಫಂಕ್ಷನ್ನ ಯೂಸ್ ಮಾಡ್ಬೋದು. ಈಕ್ವಲ್ಸ್ ಟು ಕೌಂಟ್ ಇಫ್ ರೇಂಜ್, ಇದು ರೇಂಜ್ ಆಗುತ್ತೆ, ಕಾಮ ಕ್ರೈಟೀರಿಯಾ ನನಗೆ ಇಲ್ಲಿ ಎ ಅಂತ ಕೊಡ್ತೀನಿ. ಎ ಮೀನ್ಸ್ D4 ಆ್ಯಂಡ್ ಡಬಲ್ ಕೋಟ್ ಸ್ಟಾರ್ ಡಬಲ್ ಕೋಟ್ ಕ್ಲೋಸ್ ಬ್ರಾಕೆಟ್ ಎಂಟರ್. ನೀವು ಇಲ್ಲಿ ನೋಡ್ಬೋದು 3 ನೇಮ್ಸು ಎ ಇಂದ ಸ್ಟಾರ್ಟ್ ಆಗುತ್ತೆ. ಸಪೋಸ್ ನಾನು ಇಲ್ಲಿ ಬಿ ಅಂತ ಅಪ್ಡೇಟ್ ಮಾಡಿದ್ರೆ ಅದು 5 ಆಯಿತು. 1 2 3 4 5. I hope you like this video. Thank you so much. See you tomorrow.